₹2,000 ಗೃಹಲಕ್ಷ್ಮಿ ಯೋಜನೆ ಅಡಿ ಪ್ರತಿ ತಿಂಗಳು ಕೂಡ ಬರ್ತಿದೆ. ಇದು ಯಾವಾಗ ಸರ್ಕಾರದವ್ರು ನಿಲ್ಲಿಸ್ಬಿಡ್ತಾರೆ, ಏನಾದರೂ ಒಂದು 5 ವರ್ಷ ಕೊಡ್ತಾರಾ ಅಥವಾ 1 ವರ್ಷ ಕೊಡ್ತಾರಾ ಅಂತ ಏನಾದರೂ ಯೋಚನೆ ಮಾಡ್ತಾ ಇದ್ದೀರಾ? ಈ ಒಂದು ಯೋಜನೆಗೆ ಏನಾದರೂ ಅರ್ಜಿ ಸಲ್ಲಿಸ್ಬಿಟ್ರೆ ಒಂದೇ ಒಂದು ಸಲ ಹಣ ಬರೋರಿಗೆ ಮಾತ್ರ ಕಷ್ಟ, ಆಮೇಲೆ ಕಂಟಿನ್ಯೂಸ್ ಆಗಿ ಬರ್ತಾ ಹೋಗುತ್ತೆ. ಇದಕ್ಕೆ ನೀವು ಯಾವುದೇ ಥರದ ದುಡ್ಡು ಕಟ್ಟೋ ಅಗತ್ಯನೂ ಕೂಡ ಇರಲ್ಲ. ಹಾಗಾದರೆ ಈ ಒಂದು ಯೋಜನೆ ಅದು ಏನೇನು ಡಾಕ್ಯುಮೆಂಟ್ಸ್ ಬೇಕು, ಅರ್ಜಿಯಲ್ಲಿ ಸಲ್ಲಿಸಬೇಕು ಎಲ್ಲನೂ ಕೂಡ ತಿಳಿಸ್ಕೊಡ್ತೀನಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ, ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಕೂಡ ಒಂದು ಲೈಕ್ ಕೊಡಿ. ಯಾಕಂದರೆ ಕೂಡ ಒಂದೇ ಒಂದು ಲೈಕ್, ಒಂದು ಸಬ್ಸ್ಕ್ರೈಬಿಂದ ನಿಮ್ಗೆ ಇದೇ ರೀತಿ ಸರ್ಕಾರಿ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಅಪ್ಡೇಟ್ಸ್ನ ನೀಡ್ತಾ ಇರ್ಬೋದಾಗಿರುತ್ತೆ. ಇವಾಗ ನಿಮಗೆ ವಿಡಿಯೋ ಕ್ಲಿಯರಾಗಿ ಗೊತ್ತಾಗಬೇಕಂದ್ರೆ ವಿಡಿಯೋನ ಎಲ್ಲರೂ ಕೂಡ ಕೊನೆವರೆಗೂ ಕೂಡ ನೋಡಿ. ಇಲ್ಲಿ ನೀವೆಲ್ಲರೂ ಕೂಡ ಗೃಹಲಕ್ಷ್ಮಿ ಯೋಜನೆ ಅಡಿ ₹2,000 ಪಡ್ಕೋತಾ ಇದ್ದೀರಾ. ಮತ್ತು ನಿಮಗೆ ಬೇರೆ ಸರ್ಕಾರಿ ಯೋಜನೆಯಿಂದನೂ ಕೂಡ ಇವಾಗ ₹800 ಪ್ರತಿ ತಿಂಗಳು ಕೂಡ ಸಿಗುತ್ತೆ. ಹಾಗಾದರೆ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸೋಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕು, ಅರ್ಜಿ ಎಲ್ಲಿ ಸಲ್ಲಿಸ್ಬೋದು, ಯಾರ್ಯಾರು ಎಲಿಜಿಬಲ್ ಇದ್ದಾರೆ, ಏನೇನು ಕಂಡೀಷನ್ಸ್ ಇದೆ ಎಲ್ಲನೂ ಕೂಡ ನಿಮಗೆ ಇವಾಗ ಇನ್ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಇಲ್ಲಿ ನಿಮಗೆ ಜಾಸ್ತಿ ಏನು ಕಂಡೀಷನ್ಸ್ ಇಲ್ಲ, ಇಲ್ಲಿ ಮತ್ತು ಜಾಸ್ತಿ ಡಾಕ್ಯುಮೆಂಟ್ಸು ಕೂಡ ಕೇಳಿಲ್ಲ, ಸಿಂಪಲ್ ಆಗಿದೆ. ಇವಾಗ ನಿಮಗೆ ಯಾವುದೇ ಥರದ ಡೌಟ್ ಬರಬಾರ್ದು. ಈ ಒಂದು ಯೋಜನೆಗೆ ಸುಲಭವಾಗಿ ಅರ್ಜಿ ಸಲ್ಲಿಸಬೇಕು, ಎಲ್ಲ ವಿಷಯನೂ ಕೂಡ ಗೊತ್ತಾಗಬೇಕಂದ್ರೆ ನೀವೇನು ಮಾಡಬೇಕಾಗುತ್ತೆ ಅಂದರೆ ವಿಡಿಯೋನ ಕಂಪ್ಲೀಟಾಗಿ ಕೊನೆವರೆಗೂ ಕೂಡ ನೋಡಬೇಕಾಗುತ್ತೆ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಕೂಡ ಒಂದು ಲೈಕ್ ಕೊಡಿ. ಇಲ್ಲಿ ಫಸ್ಟ್ ನಾನು ನಿಮಗೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಆಮೇಲೆ ಏನೇನು ಕಂಡೀಷನ್ಸ್ ಇದೆ ಮತ್ತು ನಿಮ್ಗೆ ಹಣ ಯಾವ ರೀತಿ ಬರುತ್ತೆ, ಅರ್ಜಿಯಲ್ಲಿ ಸಲ್ಲಿಸಬೇಕು ಅನ್ನೋದನ್ನು ನಿಮಗೆ ನೆಕ್ಸ್ಟ್ ತಿಳಿಸ್ಕೊಡ್ತೀನಿ ನೋಡಿ. ಇಲ್ಲಿ ಈ ಒಂದು ಯೋಜನೆಗೆ ನಿಮಗೆ ಡಾಕ್ಯುಮೆಂಟ್ಸ್ ಬೇಕಾಗಿರೋದೇನೆಂದರೆ ನಿಮ್ಮ ಹತ್ರ ಒಂದು ಆಧಾರ್ ಕಾರ್ಡ್ ಇರಬೇಕಾಗುತ್ತೆ, ಮತ್ತು ನಿಮ್ಮ ಹತ್ರ ಒಂದು ಬ್ಯಾಂಕ್ ಅಕೌಂಟ್ ಮಸ್ಟ್ ಆ್ಯಂಡ್ ಶುಡ್ ಇರಲೇಬೇಕು. ಬ್ಯಾಂಕ್ ಅಕೌಂಟ್ ಇಲ್ಲ ಅಂದರೆ ನಿಮ್ಗೆ ಹಣ ಬರಲ್ಲ ಈ ಒಂದು ಯೋಜನೆದು. ಆಧಾರ್ ಕಾರ್ಡು, ಬ್ಯಾಂಕ್ ಅಕೌಂಟ್ ಎರಡೂ ಕೂಡ ಮುಖ್ಯವಾಗಿ ಇರಲೇಬೇಕಾಗುತ್ತೆ. ಜೊತೆಗೆ ನಿಮ್ಮ ಹತ್ರ ಒಂದು BPL ರೇಷನ್ ಕಾರ್ಡ್ ಇರಬೇಕಾಗುತ್ತೆ, ಅಥವಾ ಒಂದು ಇನ್ಕಮ್ ಸರ್ಟಿಫಿಕೇಟನ್ನು ನೀವು ಇಲ್ಲಿ ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ. ಇದ್ರ ಜೊತೆಗೆ ಇಲ್ಲಿ ನಿಮಗೆ ಒಂದು ವೋಟರ್ ID ಬೇಕಾಗುತ್ತೆ. ನಿಮ್ಮದು ವೋಟರ್ ID ಇರಬೇಕು, ಅಥವಾ ನಿಮ್ಮದು ಏಜ್ ವೆರಿಫಿಕೇಷನ್ಗೆ ಯಾವುದಾದ್ರು ಒಂದು ಸರ್ಟಿಫಿಕೇಟ್ನ ಇಲ್ಲಿ ನೀವು ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ. ಇಷ್ಟು ಒಂದು ಡಾಕ್ಯುಮೆಂಟ್ಸು ನಿಮ್ಮ ಹತ್ರ ಇದೆ ಅಂದರೆ ಈ ಒಂದು ಯೋಜನೆಗೆ ನೀವು ಒಂದು ಅರ್ಜಿನ ಸಲ್ಲಿಸ್ಬೋದಾಗಿರುತ್ತೆ. ಮತ್ತು ಈ ಒಂದು ಯೋಜನೆದು ಹಣ ಯಾವ ರೀತಿ ಬರುತ್ತೆ ಅಂದರೆ ನಿಮಗೆ ಪ್ರತಿ ತಿಂಗಳು ಕೂಡ ₹800 ಅವರೇ ನಿಮ್ಮದು ಅರ್ಜಿಯೆಲ್ಲ ಅಪ್ರೂವ್ ಆದಮೇಲೆ ಡೈರೆಕ್ಟಾಗಿ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಬರುತ್ತೆ. ಪ್ರತಿ ತಿಂಗಳು ಕೂಡ ₹800 ಬರ್ತಾ ಹೋಗುತ್ತೆ. ಮತ್ತು ಈ ಒಂದು ಯೋಜನೆಗೆ ಮುಖ್ಯವಾಗಿ ಕಂಡೀಷನ್ಸ್ ಏನು, ಮತ್ತು ಈ ಒಂದು ಯೋಜನೆದು ಹೆಸರೇನು, ಮತ್ತು ಎಲ್ಲೋಗಿ ಅರ್ಜಿ ಸಲ್ಲಿಸ್ಬೋದು, ಇದ್ರ ಬಗ್ಗೆ ಒಂದು ಕ್ಲಾರಿಫಿಕೇಷನ್ ಕೊಡೋದಾದರೆ, ಈ ಒಂದು ಯೋಜನೆಗೆ ನೀವೇನಾದರೂ ಅರ್ಜಿ ಸಲ್ಲಿಸ್ಬೇಕಂದ್ರೆ ಅಟಲ್ ಜಿ ಜನಸ್ನೇಹಿ ಕೇಂದ್ರ ಅಂತ ನಿಮ್ಮ ಜಿಲ್ಲೆಗಳಲ್ಲಿರುತ್ತೆ. ಅದನ್ನ ನೀವು ವಿಚಾರಿಸ್ಕೊಂಡು ಅಡ್ರೆಸ್ನ ತಿಳ್ಕೊಂಡು ನಿಮ್ಮ ಜಿಲ್ಲೆಯಲ್ಲಿ ಎಲ್ಲಿದೆ ಅನ್ನೋದು ಅಲ್ಲಿ ಹೋಗಿ ನೀವು ಅರ್ಜಿನ ಸಲ್ಲಿಸ್ಬೋದಾಗಿರುತ್ತೆ. ಮತ್ತು ಮೇಯ್ನ್ ಕಂಡೀಷನ್ಸ್ ಇರೋದೇನಪ್ಪ ಅಂದರೆ ಈ ಒಂದು ಯೋಜನೆಗೆ ಇಲ್ಲಿ ನಿಮ್ಮ ಇನ್ಕಮ್ ಬಂದ್ಬಿಟ್ಟು 32,000 ಒಳಗಡೆ ಇರಬೇಕು. ಮತ್ತು ಇದ್ರ ಜೊತೆಗೆ ನಿಮ್ಮ ವಯಸ್ಸು ಬಂದ್ಬಿಟ್ಟು 40ರಿಂದ 64 ವರ್ಷದೊಳಗಡೆ ಇರಬೇಕು. ಮತ್ತು ಇಲ್ಲಿ ಯಾರು 40 ವರ್ಷ ಆಗಿದರೂ ಕೂಡ ಮದುವೆ ಆಗಿಲ್ಲ, ಅಥವಾ ಏನಾದರೂ ಮದುವೆ ಆಗಿ ಡೈವರ್ಸ್ ಆಗಿದ್ದಾರೆ ಅಂಥವ್ರು ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸ್ಬೋದಾಗಿರುತ್ತೆ. ಮತ್ತು ಈ ಒಂದು ವಿಡಿಯೋ ಯಾರಿಗೆ ಸಹಾಯ ಆಗುತ್ತೆ ಅನಿಸುತ್ತೆ ನಿಮಗೆ, ಅವ್ರಿಗೆ ಶೇರ್ ಮಾಡಿ. ಮತ್ತು ಇದೇ ರೀತಿ ಅಪ್ಡೇಟ್ಸ್ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೊಂದು ಲೈಕ್ ಕೊಡಿ. ಧನ್ಯವಾದಗಳು.